ನಮಸ್ಕಾರ ಸ್ನೇಹಿತರೆ, ಕನ್ನಡ ಡಿಸ್ಕವರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿನ್ನೆ ದಿನ ನಡೆದಿರ್ತಕ್ಕಂಥ ಪಂಜಾಬ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಏನು ಮಾಡುತ್ತಂದರೆ ಟಾಸ್ ಆಗುತ್ತೆ ಮತ್ತು ಶ್ರೇಯಸ್ ಅಯ್ಯರ್ ಮತ್ತು ಡುಪ್ಲೆಸಿಸ್ ಬಂದು ಟಾಸ್ ಮಾಡ್ತಾರೆ. ಟಾಸ್ ಮಾಡಿದ ತಕ್ಷಣ ಡುಪ್ಲೆಸಿಸ್ ಏನು ಮಾಡ್ತಾರೆ ಅಂದರೆ ಟಾಸ್ ಗೆಲ್ತಾರೆ. ಟಾಸ್ ಗೆದ್ದ ತಕ್ಷಣ ಡುಪ್ಲೆಸಿಸ್ ಇಂದು ಮುಂದೆ ನೋಡಿದೆ ಏನು ಮಾಡ್ತಾರಪ್ಪ ಅಂದರೆ ಬೌಲಿಂಗ್ ಆಯ್ಕೆ ಮಾಡ್ತಾರೆ. ಯಾಕಂದರೆ ನಾವು ಹೇಗಾದರೂ ಮಾಡಿ ಚೇಸ್ ಮಾಡಿಬಿಡೋಣ ಅಂತೇಳಿ ಏನು ಮಾಡ್ತಾರೆ ಅಂದರೆ ಬ್ಯಾಟಿಂಗನ್ನು ಸೆಲೆಕ್ಟ್ ಮಾಡಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಬೌಲಿಂಗ್ ಸೆಲೆಕ್ಟ್ ಮಾಡ್ತಾರೆ. ಬೌಲಿಂಗ್ ಮಾಡಿದ ತಕ್ಷಣವೇ ಪಂಜಾಬ್ ಏನು ಮಾಡುತ್ತೆ, ಪಂಜಾಬ್ಗೆ ಸಾಲಿಡ್ ಬ್ಯಾಟಿಂಗ್ ಲೈನಪ್ ಇದೆ. ಅವ್ರಿಗೆ ಏನನ್ನಿಸುತ್ತೆ, ಅವ್ರಿಗೆ ಟಾಸ್ ಗೆಲ್ಲದೇ ಇದ್ದರೂ ಕೂಡ ಖುಷಿಯಾಗಿರ್ತಾರೆ. ಯಾಕಂದರೆ ಖುಷಿಯಾಗಿದ್ದರು ಅವರು. ಯಾಕಂದರೆ ಪಂಜಾಬಲ್ಲಿ ಸದೃಢವಾಗಿರ್ತಕ್ಕಂಥ ಬ್ಯಾಟಿಂಗ್ ಲೈನಪ್ಪು ಚೆನ್ನಾಗಿದೆ. ಎಲ್ಲಂದರೆ ಅಪ್ ಟು ನಂಬರ್ 9 ತನಕ ಬ್ಯಾಟಿಂಗ್ ಸ್ಲಾಟ್ ಇದೆ. ಅವ್ರದ್ದು ಸಾಲಿಡ್ ಬ್ಯಾಟಿಂಗ್ ಲೈನಪ್ ಇದೆ. 3-4 ಜನ ಆಲ್ರೌಂಡರ್ ಇದ್ದಾರೆ. ರನ್ನು ಕೂಡ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಹಂಗಾಗಿ ಪಂಜಾಬ್ಗೆ ಟಾಸ್ ಗೆದ್ದರು ಮತ್ತು ಸೋತರು ಕೂಡ ಮ್ಯಾಟ್ರ್ ಆಗಲ್ಲ ಅಂತೇಳಿ ಆ ಟೀಮ್ಗೆ ಗೊತ್ತಾಗಿದೆ. ಹಂಗಾಗಿ ಏನು ಮಾಡ್ತಾರೆ ಅಂದರೆ ಟಾಸ್ ವಿನ್ ಆದ ತಕ್ಷಣ ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ ಓನ್ ಆಗುತ್ತೆ. ಓನ್ ಆದ ತಕ್ಷಣ ಬೌಲಿಂಗ್ ಚೂಸ್ ಮಾಡ್ತಾರೆ. ಬೌಲಿಂಗ್ ಚೂಸ್ ಆದಮೇಲೆ ಬ್ಯಾಟಿಂಗಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪಂಜಾಬ್ ಬ್ಯಾಟಿಂಗ್ ಮಾಡೋಕ್ಕೆ ಬರುತ್ತೆ. ಪಂಜಾಬ್ ಬ್ಯಾಟಿಂಗಲ್ಲಿ ಯಾರಪ್ಪ ಅಂದ್ರೆ ಪ್ರಿಯನ್ಸ್ ಆರ್ಯ ಮತ್ತು ಪ್ರಭಾಸ್ ಸಿಮ್ರನ್ ಸಿಂಗ್ ಬರ್ತಾರೆ. ಪ್ರಿಯನ್ಸ್ ಆರ್ಯ ಹಿಂದ್ಗಡೆ ಹೇಳಿಕೊಳ್ಳುವಂಥ ಬ್ಯಾಟಿಂಗಿಂದ ರನ್ ಬರಲ್ಲ. ಅವರು ಅಬ್ಬರ್ಸ್ಲೇ ಇಲ್ಲ. ಕೆಲವು ಮ್ಯಾಚ್ಗಳಲ್ಲಿ ಅವರು ಅಬ್ಬರದಿಂದ ಬ್ಯಾಟಿಂಗ್ ಮಾಡಿದರು. ನಿನ್ನೆ ಪಂಜಾಬ್ಗೆ ಇಂಪಾರ್ಟೆಂಟ್ ಮ್ಯಾಚ್ ಆಗಿತ್ತು, ಆದರೂ ಕೂಡ ಅವರು ಸೋತಿದ್ದಾರೆ. ಮೊನ್ನೆ LIC ಜೊತೆ GT ಸೋಲ್ತಿ, RCB ಜೊತೆ ಯಾವುದಪ್ಪ ಅಂದರೆ SRH ವಿನ್ ಆಯಿತು. ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು SRHನವರು ಮತ್ತು GTದವರು ಹೇಳಿಕೊಳ್ಳುವಂಥ ಬ್ಯಾಟಿಂಗಲ್ಲಿ ಮತ್ತು ಬೌಲಿಂಗ್ನಲ್ಲಿ ಹೇಳಿಕೊಳ್ಳುವಂಥ ಪ್ರದರ್ಶನ ನೀಡಲಿಲ್ಲ. RCB ಅವರಷ್ಟೇ ಬ್ಯಾಟಿಂಗ್ನಲ್ಲಿ ಮತ್ತು ಬೌಲಿಂಗ್ನಲ್ಲಿ ಹೇಳಿಕೊಳ್ಳುವಂಥ ಪ್ರದರ್ಶನ ನೀಡಿಲ್ಲ. ನಿನ್ನೆ ಪಂಜಾಬ್ದವರು ಅದೇ ಆಗಿತ್ತು ಅನ್ನಿಸ್ತದೆ. ಬ್ಯಾಟಿಂಗ್ ಮತ್ತು ಅಬ್ಬರವಾಗಿ ಬ್ಯಾಟಿಂಗು 206 ರನ್ನ ಕಲೆ ಹಾಕಿದರೂ ಕೂಡ ಬೌಲಿಂಗ್ನಲ್ಲಿ ಡಿಪೆಂಡ್ ಮಾಡೋಕ್ಕಾಗಲಿಲ್ಲ. ಪ್ರಿಯನ್ಸ್ ಆರ್ಯ ಹೇಳಿಕೊಳ್ಳುವಂಥ ಪ್ರದರ್ಶನ ನೀಡಲಿಲ್ಲ. ಪ್ರಭಾಸ್ ಸಿಮ್ರನ್ ಸಿಂಗ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು. 18 ಬಾಲ್ಗೆ 28 ರನ್ ಒಳ್ಳೆ ಬ್ಯಾಟಿಂಗ್ ಮಾಡಿದರು. ಯಾರಪ್ಪ ಅಂದರೆ ಪ್ರಭಾಸ್ ಸಿಮ್ರನ್ ಸಿಂಗ್ ಬ್ಯಾಟಿಂಗ್ ಮಾಡಿದರು. ಮತ್ತು ಅದಾದಮೇಲೆ ಜೋಶ್ ಇಂಗ್ಲೀಷು ಕೂಡ 35 ರನ್ ಹೊಡಿತಾರೆ. ಸ್ನೇಹಿತರೆ, ಇವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು. ಬಟ್ ಇವರು ಏನಪ್ಪ ಅಂದರೆ ಕೊನೆಯ ತನಕ ಕ್ರೀಸಲ್ಲಿ ಇರಲಿಲ್ಲ. ಅವರು ಬೇಗ ವಿಕೆಟ್ ಕಳ್ಕೊಂಡ್ಬಿಟ್ರು. ಅದಾದಮೇಲೆ ಯಾರು ಬರ್ತಾರಪ್ಪ ಅಂದರೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ 53 ರನ್ ಹೊಡಿತಾರೆ. 34 ಬಾಲ್ಗೆ 53 ರನ್ನು ಶ್ರೇಯಸ್ ಅಯ್ಯರಿಂದ ಕ್ಯಾಪ್ಟನ್ ನಾಕ್ ಬರುತ್ತೆ. ನೇಲ್ ವದರೆಯಿಂದ ಬ್ಯಾಟಿಂಗ್ ಹೇಳಿಕೊಳ್ಳುವಂಥ ಪ್ರದರ್ಶನ ಬರಲಿಲ್ಲ ನಿನ್ನೆ ಇಂಪಾರ್ಟೆಂಟ್ ಮ್ಯಾಚಲ್ಲಿ. ಮತ್ತು ಶಶಾಂಕ್ ಸಿಂಗ್ 10 ಬಾಲಿಗೆ 10 ರನ್ ಹೊಡೆದಿದ್ದಾರೆ. ಅವರಿಂದನೂ ಹೇಳಿಕೊಳ್ಳುವಂಥ ಬ್ಯಾಟಿಂಗು ಮತ್ತು ಅದ್ಭುತವಾಗಿ ಬ್ಯಾಟಿಂಗ್ ಬರಲಿಲ್ಲ. ಅದಾದಮೇಲೆ ಯಾರು ಬರ್ತಾರಪ್ಪ ಅಂದರೆ ಸ್ಟೋನಿಸ್ ಬರ್ತಾರೆ. ಸ್ಟೋನಿಸ್ ಅದ್ಭುತವಾಗಿ 200 ಸ್ಟ್ರೈಕ್ ರೇಟ್ ಮೇಲೆ ಹೊಡಿತಾರೆ. ಸ್ನೇಹಿತರೆ, 42 ರನ್ ಹೊಡಿತಾರೆ. ಅದ್ಭುತವಾಗಿ ಆಟ ಆಡಿದರು. 15 ಬಾಲ್ಗೆ 44-45 ರನ್ ಹೊಡೆದಿದ್ದಾರೆ. ಬಟ್ ಅದ್ಭುತವಾಗಿ ಆಟ ಆಡಿದ್ದಾರೆ. ಸ್ಟೋನಿಸ್ ಅಬ್ಬರಿಸಿಬಿಟ್ರು ಲಾಸ್ಟಲ್ಲಿ ಡೆತ್ ಓವರಲ್ಲಿ. ಇನ್ನೇನು 230-220 ಹೊಡಿತಾರೆ ಅನ್ನೋಷ್ಟರಲ್ಲಿ ಇವರು 206 ರನ್ ಹೊಡೆದ್ರು. ಮತ್ತು ಮ್ಯಾಕ್ರೋ ಜಾನ್ಸನ್ ಬಂದ ಹೇಳಿಕೊಳ್ಳುವಂಥ ಪ್ರದರ್ಶನ ನೀಡಲಿಲ್ಲ. ಅವರು ಮ್ಯಾಕ್ರೋ ಜಾನ್ಸನ್ನಿಂದ ನಿನ್ನೆ ಆಲ್ರೌಂಡರ್ ಆಟ ಬಂದಿಲ್ಲ. 4 ಓವರ್ಗೆ 41 ರನ್ ಹೊಡೆಸ್ಕೊಂಡಿದ್ದಾರೆ. ಒಂದೇ ವಿಕೆಟ್ ಹಾಕಿದ್ದಾರೆ. ಬ್ಯಾಟಿಂಗಲ್ಲಿ ಅಪರ್ಚುನಿಟಿ ಸಿಕ್ಕಿತ್ತು, ಬಟ್ ಅಪರ್ಚುನಿಟಿ ಮಿಸ್ ಮಾಡ್ಕೊಂಡಿದ್ದಾರೆ, ವಿಕೆಟ್ ಹಾಕಿದರು. ಅದಾದಮೇಲೆ ಓಮರ್ ಜೈ ಬರ್ತಾರೆ. ಓಮರ್ ಜೈಯಿಂದ ಕೂಡ ಹೇಳಿಕೊಳ್ಳುವಂಥ ಬ್ಯಾಟಿಂಗಲ್ಲಿ ಮತ್ತು ಬೌಲಿಂಗ್ನಲ್ಲಿ ಕೂಡ ಹೇಳಿಕೊಳ್ಳುವಂಥ ಪ್ರದರ್ಶನ ಬಂದಿಲ್ಲ. ಅದಾದಮೇಲೆ ಹರ್ಷದೀಪ್ ಸಿಂಗ್ ಬರ್ತಾರೆ. ಹರ್ಷದೀಪ್ ಸಿಂಗ್ ನಿನ್ನೆ ಬ್ಯಾಟಿಂಗ್ ಮಾಡಿಲ್ಲ. ಹರ್ಪ್ರೀತ್ ಬ್ರಾರ್ ಈ ಮನುಷ್ಯ ಎಲೆಮಾರಿಯ ಕಾಯಿ ಇದ್ದಂಗೆ. ಇವರು ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಬೌಲಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಎಷ್ಟೋ ಸೋಲೋ ಮ್ಯಾಚ್ಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಇವರು ಪಂಜಾಬ್ ಕಡೆ. 2-3 ಸೀಸನ್ನಿಂದ ಕೂಡ ಇವರು ಮಾಡ್ತಾಯಿದ್ದಾರೆ. ಆದರೆ ಇವರಿಗೆ ಹೇಳಿಕೊಳ್ಳುವಂಥ ಹೆಸರಿಲ್ಲ, ನೇಮ್ ಇಲ್ಲ, ಫೇಮ್ ಇಲ್ಲ. ಇವರು ಒಂಥರ
ಎಲೆಮಾರಿ ಕಾಯಿ ಥರ ಇದ್ದಂಗೆ. ಸ್ನೇಹಿತರೆ, ಹರ್ಪ್ರೀತ್ ಬ್ರಾರ್ನ ಫೀಲ್ಡಿಂಗು ಕೂಡ ಅದ್ಭುತವಾಗಿ ಮಾಡಿದರು. ಬೌಲಿಂಗ್ 4 ಓವರ್ ಹಾಕಿ 41 ರನ್ ಬಿಟ್ಕೊಟ್ಟು 2 ಮೇನ್ ವಿಕೆಟ್ ಹಾಕ್ತಾರೆ ಸ್ನೇಹಿತರೆ. ಅದು ನಮ್ಮ ಕರ್ನಾಟಕದ ಕರ್ಣ್ ನಾಯರ್ನ ಮತ್ತು ಡು ಪ್ಲೇಸಸ್ನ ಮೇನ್ ವಿಕೆಟ್ ಹಾಕ್ತಾರೆ. ಸ್ನೇಹಿತರೆ, ಓವರಾಲ್ ಆಗಿ ಹೇಳ್ಬೇಕಂದ್ರೆ ನಿನ್ನೆ ಪಂಜಾಬು 200 ರನ್ ಕಲೆ ಹಾಕಿತ್ತು. ಆದರೆ ಇವ್ರಿಗೆ ಇನ್ನೂ 15 ರನ್ನಿಂದ 10 ರನ್ ಇವ್ರಿಗೆ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಇಲ್ಲ 10 ರನ್ ಇಲ್ಲ 15 ರನ್ ಹೊಡೆದಿದ್ರೆ ಡೆಲ್ಲಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕಂದರೆ ಸ್ಕೋರ್ ಬೋರ್ಡಲ್ಲಿ ಬಿಗ್ ರನ್ ಕಾಣ್ತಿತ್ತು. ಹಂಗಾಗಿ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ನು ಹೊಡೆಯೋಕ್ಕೆ ಹೋಗಿ ಔಟ್ ಆಗ್ತಿದ್ರು. ಯಾಕಂದರೆ ಮನೆ ನೋಡಿದ್ವಲ್ಲ ನಾವು GT ಮತ್ತು RCBನ ಅದೇ ರೀತಿ ಆಗ್ತಿತ್ತು. ನಿನ್ನೆ ಅದ್ಭುತವಾಗಿ ಚೇಂಜಿಂಗ್ ಮಾಡಿದರೆ ಡೆಲ್ಲಿಯವರು 22 ಸಲ ಸೋತಿದ್ದಾರೆ ಚೇಂಜಿಂಗಲ್ಲಿ, 2 ಸಲ ಮಾತ್ರ ಗೆದ್ದಿದ್ದಾರೆ. ನಾವು ಅಂದ್ಕೊಂಡ್ವಿ ಇವರು ಚೇಂಜಿಂಗ್ ಮಾಡೋಕ್ಕಾಗಲ್ಲ, 200 ರನ್ ಮಾಡಿದ್ರೆ ಡೆಲ್ಲಿಯವರು ಸೋಲ್ತಾರೆ. ನಿನ್ನೆ ಆಲ್ಮೋಸ್ಟ್ ಕ್ರಿಕೆಟ್ ಫ್ಯಾನ್ಸ್ ಏನು ಅಂದ್ಕೊಂಡಿರ್ತಾರೆ ಅಂದರೆ ಡೆಲ್ಲಿ ಸೋಲುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಿನ್ನೆ ಡೆಲ್ಲಿ ಎಲ್ಲರೂ ಊಹೆಯ ಮೀರಿ ನಿನ್ನೆ ಕ್ರಿಕೆಟ್ ಆಡಿದ್ದಾರೆ. ಬೌಲಿಂಗ್ನಲ್ಲಿ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ, ಬ್ಯಾಟಿಂಗ್ನಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಈ ಟೂರ್ನಿಮೆಂಟಲ್ಲಿ ಅವರಿಗೆ ಏಳು ಬೀಳು. ಯಾಕಂದರೆ ಒಂದು ಮ್ಯಾಚ್ ಗೆಲ್ತಾರೆ, ಒಂದು ಮ್ಯಾಚ್ ಸೋಲ್ತಾರೆ. ಟೂರ್ನಿಮೆಂಟ್ ಸ್ಟಾರ್ಟಿಂಗಲ್ಲಿ ಡೆಲ್ಲಿ ಅದ್ಭುತವಾಗಿ ಆಟ ಆಡಿದ್ರು, 5 ಮ್ಯಾಚ್ ಗೆದ್ದಿದ್ರು. ಆಮೇಲೆ ಅವ್ರಿಗೆ ಏನಾಯಿತೋ ಏನೋ ಗೊತ್ತಿಲ್ಲ, ಲಯ ಕಳ್ಕೊಂಡು ಪ್ಲೇ ಆಫ್ನಿಂದ ಹೊರಗಡೆ ಬಿದ್ದಿದ್ದಾರೆ. ಸ್ನೇಹಿತರೆ, ಪಂಜಾಬ್ ಈ ಟೂರ್ನಿಮೆಂಟಿಂದ ಕೂಡ ಅದ್ಭುತವಾಗಿ ಆಟ ಆಡಿದ್ದಾರೆ. ಮತ್ತು ಅವರು ಎಲ್ಲ ಬ್ಯಾಟ್ಸ್ಮನ್ ಒಬ್ಬರು ಫಾರ್ಮ್ ಹೋದರೆ ಒಬ್ಬರು ಮತ್ತೆ ರೀಕನೆಕ್ಟ್ ಮಾಡಿ ಬ್ಯಾಟಿಂಗ್ ಮಾಡಿ ಅದ್ಭುತವಾಗಿ ಆಟ ಆಡಿದ್ದಾರೆ. ಯಾಕಂದರೆ ಒಬ್ಬ ಬ್ಯಾಟ್ಸ್ಮನ್ ಕೈ ಕೊಟ್ಟರೆ ಇನ್ನೊಬ್ಬ ಕೈ ಹಿಡಿತಾರೆ ಪಂಜಾಬ್ದಲ್ಲಿ. ಯಾಕಂದರೆ 9 ನಂಬರ್ ತನಕ ಸಾಲಿಡ್ ಬ್ಯಾಟಿಂಗ್ ಲೈನಪ್ ಇದ್ದರೂ ಕೂಡ ನಿನ್ನೆ ಡೆಲ್ಲಿ ಜೊತೆ ಸೋತಿದ್ದಾರೆ. ಯಾಕಂದರೆ ಓವರಾಲ್ ಆಗಿ ಹೇಳ್ಬೇಕಂದ್ರೆ ನಿನ್ನೆ ಡೆಲ್ಲಿ ಬೌಲಿಂಗ್ ಚೆನ್ನಾಗಿ